ದೇವದಾನವರಿಂದ ಸಮುದ್ರ ಮಂಥನ ಮಾಡಲ್ಪಡುವಾಗ ಹೊರಟ 14 ರತ್ನಗಳಲ್ಲಿ ಧನ್ವಂತರಿ ಮತ್ತು ಅಮೃತ ಈ ರತ್ನಗಳು ಹೊರಬಂದವು. ರಾಕ್ಷಸರು ಅಮೃತವನ್ನು ಪಡೆಯುವುದಕ್ಕೋಸ್ಕರ ಗುದ್ದಾಡುವ ಸಮಯದಲ್ಲಿ ವಿಷ್ಣು ಅಮೃತ ಸಹಿತ ಧನ್ವಂತರಿಯನ್ನು ಶ್ರೀ ಶಂಕರನ ಪಿಂಡದಲ್ಲಿ ಬಚ್ಚಿಟ್ಟನು. ಅದಕ್ಕೆ ಆ ಲಿಂಗವನ್ನು ಅಮೃತೇಶ್ವರ ಲಿಂಗವೆಂದು, ವೈದ್ಯನಾಥ ಲಿಂಗವೆಂದು ಕರೆಯುವರು. ದೈತ್ಯರು ಅಮೃತದ ಆಶೆಗಾಗಿ ಈ ಲಿಂಗವನ್ನು ಮುಟ್ಟಲು ಪ್ರಯತ್ನಿಸಲಾಗಿ ಮುಟ್ಟಲು ಅಮೃತಧಾರೆ ಸುರಿಯಿತಂತೆ. ಅಂತೆಯೇ ಈಗಲೂ ಲಿಂಗವನ್ನು ದರ್ಶಿಸಿ ಸ್ಪರ್ಶಿಸುವ ರೂಢಿಯುಂಟು. ಇಲ್ಲಿ ಜಾತಿ ಭೇದ, ಲಿಂಗಭೇದ ಎಂಬ ಯಾವ ಭೇದವೂ ಇಲ್ಲ. ಯಾರೇ ಬಂದರೂ ಈ ಲಿಂಗ ಸ್ಪರ್ಶಕ್ಕೆ ಯಾವ ಅಡೆತಡೆಯ ಇರದು. ಕನ್ಯಾಕುಮಾರಿಯಿಂದ ಉಜ್ಜಯಿನಿಯ ಭೂಮಧ್ಯ ರೇಖೆಯಲ್ಲಿ ಪರಳಿ ಎಂದೊಂದು ಊರು. ಇದು ಮಹಾರಾಷ್ಟ್ರದ ಬೀಡ ಜಿಲ್ಲೆಯಲ್ಲಿ ಬರುವುದು. ಮೇರು ಪರ್ವತ ಅಥವಾ ನಾಗನಾರಾಯಣ ಶಿಖರದಡಿಯಲ್ಲಿಯ ಇಳಿಜಾರಿನಲ್ಲಿ ಬ್ರಹ್ಮ, ವೇಳಾರಿ ಮತ್ತು ಸರಸ್ವತಿ ಈ 3 ನದಿಗಳು ಸಂಗಮಿಸುವಲ್ಲಿ ಈ ವೈಜನಾಥನು ನಿಂತಿರುವನು. 12 ಜ್ಯೋತಿರ್ಲಿಂಗಗಳಲ್ಲಿ ಈ ವೈಜನಾಥನು ಒಂದು. ಈ ಕ್ಷೇತ್ರವನ್ನು ಕಾಂತಿಪುರಿ, ಮಧ್ಯರೇಖಾ, ವೈಜಯಂತು ಹಾಗೂ ಜಯಂತಿ ಎಂದು ಕರೆಯುವ ರೂಢಿಯುಂಟು. ಈ ಸ್ಥಳದಲ್ಲಿ ಶಂಕರನು ಪಾರ್ವತಿ ಸಹಿತವಾಗಿ ವಾಸಿಸಿರುವನು. ಇದನ್ನು ಮತ್ತೊಂದು ಕಾಶಿಯೆಂದು ಪರಿಗಣಿಸಲ್ಪಟ್ಟಿದೆ. ಈ ಕ್ಷೇತ್ರದ ಯಾತ್ರೆಯನ್ನು ಮಾಡುವುದೆಂದರೆ ಕಾಶಿ ಯಾತ್ರೆಯನ್ನೇ ಮಾಡಿದಂತೆಂದು ಹೇಳುವರು. ಇಲ್ಲಿ ಸಮೃದ್ಧ ಜಲ ಸಂಪತ್ತು, ಉತ್ತಮ ಹವಾಗುಣ, ಫಲವತ್ತಾದ ಭೂಮಿ ಇವುಗಳಿಂದ ಫಲಭರಿತವಾದ ಧಾನ್ಯ ಸಂಪತ್ತಿನಿಂದ ಪರಳಿ ಗ್ರಾಮವು ವ್ಯಾಪಾರದ ಪಡವಮೂಲೆ ಎನಿಸಿದೆ. ವಿದ್ಯುತ್ ನಿರ್ಮಾಣದ ಭವ್ಯ ಘಟಕ ಹೊಂದಿದ್ದು ಜನವಸತಿಗೆ ಸಾಕಷ್ಟು ಅನುಕೂಲ ಸ್ಥಳ. ಪರಳಿ ಗ್ರಾಮದ ಮಧ್ಯದಲ್ಲಿ ವೈಜನಾಥನ ಭವ್ಯ ಮಂದಿರವಿದೆ. ಒಳಭಾಗದ ವಿಶಾಲ ಪ್ರಾಂಗಣದಲ್ಲಿ ಬೃಹತ್ ದೀಪಸ್ತಂಭವೊಂದುಂಟು. ಮಹಾದ್ವಾರದ ಬದಿಯಲ್ಲಿ ಒಂದು ಕಿಂಡಿಯನ್ನು ಕೊರೆದಿರುವರು. ಅದನ್ನು ಗವಾಕ್ಷವೆಂದು ಕರೆದಿರುವರು. ಈ ದಿಶೆಯಿಂದ ಚೈತ್ರ ಮತ್ತು ಆಶ್ವಿನ ವಾಸಗಳ ವಿಶಿಷ್ಟ ದಿನಗಳಲ್ಲಿ ಸೂರ್ಯೋದಯದ ಸಮಯದಲ್ಲಿ ಮಂದಿರದಲ್ಲಿದ್ದ ವೈಜನಾಥ ಲಿಂಗದ ಮೇಲೆ ಸೂರ್ಯನ ಕಿರಣಗಳು ಬೀಳುವವು. ಮಂದಿರವನ್ನು ಏರಿ ಇಳಿಯಲು ಕಲ್ಲಿನ ಪ್ರಶಸ್ತ ಪಾವಟಿಗೆಗಳುಂಟು. ಇದನ್ನು ಘಾಟವೆಂದು ಕರೆಯುವರು. 1108ರಲ್ಲಿ ಇದನ್ನು ಕಟ್ಟಿಸಲಾಯಿತಂತೆ. ಇಲ್ಲಿ ಗೃಹಗರ್ಭ ಹಾಗೂ ಸಭಾವ ಮಂಟಪಗಳು ಪಾತಾಳದಲ್ಲಿರುವುದರಿಂದ ಸಭಾ ಮಂಟಪದಲ್ಲಿಯೂ ದೇವರ ದರ್ಶನವನ್ನು ಪಡೆಯಬಹುದು. ಮತ್ತಿಲ್ಲಿಯೂ ಈ ಸೌಕರ್ಯವಿರದು. ವೈಜನಾಥ ಲಿಂಗವು ಶಾಲಿಗ್ರಾಮ ಶಿಲೆಯದಿದ್ದು ಅತ್ಯಂತ ಭವ್ಯ, ದಿವ್ಯ ಹಾಗೂ ಸುಂದರವಾಗಿಯೂ ಇರುವುದು. ಲಿಂಗದ ಪಾರ್ಶ್ವದಲ್ಲಿ ಪಾರ್ವತಿ ಇರುವಳು. ಗೃಹಗರ್ಭದಲ್ಲಿ 4 ಕಡೆ ಅಖಂಡವಾಗಿ ನಂದಾದೀಪ ಉರಿಯುತ್ತಿರುತ್ತದೆ. ಮತ್ತೊಂದು ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳುವುದಾದರೆ ಈ ಕ್ಷೇತ್ರವೂ ಕೂಡ ಗೋಕರ್ಣದ ಕಥೆಯನ್ನೇ ಹೇಳುತ್ತದೆ. ಶಿವಲಿಂಗವನ್ನು ಪಡೆದುಕೊಂಡು ತರುವಾಗ ಆತನ ಸೂಚನೆ ಮೀರಿ ಬಾಲಕನ ಕೈಯಲ್ಲಿಟ್ಟು ತಿರುಗಿ ಬರುವಾಗಲೇ ಬಾಲಕ ಲಿಂಗವನ್ನು ಕೆಳಗಿಟ್ಟಿದ್ದರಿಂದ ಭೂಮಿಯಲ್ಲಿಯೇ ಲಿಂಗವು ಕೂತಿತು ಎಂಬುದು ಗೋಕರ್ಣದ ಕಥೆ. ಪ್ರಖ್ಯಾತ ಶಿವಭಕ್ತನಾದ ರಾವಣನು ಈಶ್ವರನ ಆತ್ಮಲಿಂಗವನ್ನು ಪಡೆದುಕೊಂಡು ಲಂಕೆಗೆ ಒಯ್ಯುವ ಸಮಯದಲ್ಲಿ ವೈಜು ಎಂಬ ಹೆಸರಿನ ಗೋಪಾಲಕನ ವೇಷಧಾರಿಯಾದ ಗಣಪತಿಯು ಯುಕ್ತಿಯಿಂದ ರಾವಣನಿಂದ ಆತ್ಮಲಿಂಗವನ್ನು ಪಡೆದುಕೊಂಡು ಭೂಮಿಯಲ್ಲಿ ಇಟ್ಟು ಬಿಟ್ಟನು. ನಡು ಮಧ್ಯದಲ್ಲಿ ಎಲ್ಲಿಯೂ ಇಡಬಾರದೆಂದು ಶಿವನ ಆಜ್ಞೆ ಇದ್ದರೂ ಅದು ಫಲಿಸಲಿಲ್ಲ. ರಾವಣನು ತನ್ನ ಎಷ್ಟೇ ಬಲಪ್ರಯೋಗದಿಂದ ಕಿತ್ತಿದರೂ ಆತ್ಮಲಿಂಗವು ಭೂಮಿಯಿಂದ ಕಿತ್ತು ಬರಲೇ ಇಲ್ಲ. ಶಾಶ್ವತವಾಗಿ ದಿವ್ಯ ಜ್ಯೋತಿರ್ಲಿಂಗವಾಗಿ ಅಲ್ಲಿಯೇ ನಿಂತುಬಿಟ್ಟಿತು. ಆ ಸ್ಥಳವೇ ಪರಳಿ ಗ್ರಾಮದ ಪರಿಸರ. ಪಿಂಡದ 2ನೆಯ ಭಾಗವು ಗೋಕರ್ಣದಲ್ಲಿದೆ. ಅದನ್ನು ರಾವಣನು ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಕೇಳಲು ತಿರುಚಿದ್ದರಿಂದ ಆತ್ಮಲಿಂಗದ ಭಾಗವು ಆಕಳ ಕಿವಿಯಂತೆ ಮುರಿಗಿಯಾಗಿ ಉಳಿಯಿತೆಂದು ಅದಕ್ಕೆ ಆ ಕ್ಷೇತ್ರವನ್ನು ಗೋಕರ್ಣ, ಗೋ ಅಂದರೆ ಆಕಳ, ಕರ್ಣ ಅಂದರೆ ಕಿವಿ ಎಂದು ಕರೆದಿರುವರು. ವೈಜನೆಂಬ ಗೋಪಾಲಕನಿಂದ ಈ ಆತ್ಮಲಿಂಗವು ಪರಳಿಯಲ್ಲಿ ಉಳಿಯಿತೆಂದು ಈ ಜ್ಯೋತಿರ್ಲಿಂಗವನ್ನು ವೈಜನಾಥನೆಂದು ಕರೆದಿರುವರು. ಪರಳಿಯ ಕ್ಷೇತ್ರದ ಸುತ್ತಮುತ್ತ ಅರಣ್ಯ ಭೂಮಿಯಲ್ಲಿ, ನದಿಗಳಲ್ಲಿ ನಾನಾ ತರದ ಉಪಯುಕ್ತ ಗಿಡವಲಿಕೆಗಳು
ವನಸ್ಪತಿಗಳು ಸಾಕಷ್ಟು ಲಭ್ಯ. ಅದಕ್ಕೆಂದೇ ಈ ಕ್ಷೇತ್ರದ ಸ್ವಾಮಿಯನ್ನು ವೈದ್ಯನಾಥನೆಂದು ಕರೆದಿರುವರು. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.